ಇದು ತಗೊಳ್ಳಮ್ಮ. ಅಮ್ಮ, ಯಾಕೆ ಹೇಳ್ತಾ ಇದ್ದೀರಾ? ಇಲ್ಲ, ಕಣ್ಣಿಗೇನೋ ಹೋಯ್ತಷ್ಟೆ. ಇಲ್ಲ, ನೀವ್ ಅಳ್ತಾ ಇದ್ದೀರಾ. ಇಲ್ಲ, ನಾನು ಅಳ್ತಿಲ್ಲ. ಅಣ್ಣ ಏನಾದ್ರು ಅಂದ್ರಮ್ಮ? ಅವ್ರೆಲ್ಲಿದ್ದಾರೆ? ಆಫೀಸ್ಗೆ ಹೋಗಿದಾರಲ್ಲ. ಇದೆಲ್ಲ ತಗೊಂಡು ಹೋಗಿ ಲೆಕ್ಕ ಬರ್ದಿಡಿ, ಆಮೇಲೆ ಒಂದೇ ಸಾಬ್ರು ಬೈತಾರೆ. ಸರಿ ಅಮ್ಮವ್ರೆ, ಚಿಕ್ಕಮ್ಮವ್ರೆ ಯಾಕ ಅಳ್ತಾ ಇದಾರೆ? ಅಳ್ತಾ ಇದ್ದಾಳ? ಮಗುನ್ ತಗೋ. ಸರಿ ಕೊಡಿಮ್ಮ. ಅದಕ್ಕೆ ಏನಾಯ್ತು ಸುಮನಾ? ಯಾಕೆ ಅಳ್ತಿದ್ಯಮ್ಮ? ನಾನು ಅಳ್ತಿಲ್ಲ ಅತ್ತೆ. ನೀನ್ ಅಳ್ತಾ ಇದೀಯಾ? ಏನಾಯ್ತು ಹೇಳು. ನೀನ್ ಹೇಳ್ದೆ ಇದ್ರೆ ನನ್ ಮೇಲೆ ಆಣೆ. ಸುಮ್ನೆ ಅಳು ಬಂತು, ಅಳ್ತಿದ್ದೀನಿ. ಅಲ್ಲ ಸುಮನಾ, ನಿನ್ಗೇನ್ ಹುಚ್ಚಿಡ್ದಿದ್ಯಾ? ಯಾರಾದ್ರೂ ಸುಮ್ನೆ ಅಳ್ತಾರ? ನನ್ನ ಹತ್ರನು ಹೇಳ್ಕೊಳ್ದೆ ಇರೋಂಥದ್ದು ಏನಮ್ಮ ಅದು? ಏನಾಯ್ತು ಹೇಳು. ಸಂಸಾರ ಮುಳುಗೋಯ್ತು ಅತ್ತೆ. ಮೋಸ ಹೋಗ್ಬಿಟ್ಟೆ. ಏನ್ ಹೇಳ್ತಿದ್ಯಾ? ಏನಾಯ್ತು ಸುಮನಾ? ನೋಡಿ ರಿಸೀಟ್. ನಾನು ಅವನನ್ನು ಸುಮ್ನೆ ಬಿಡೋಲ್ಲ. ಇಂಥ ಮಗ ಇದ್ರೆಷ್ಟು ಬಿಟ್ರೆಷ್ಟು. ಗಂಡನ್ ಕಳ್ಕೊಂಡ್ರು ಯಾರು ಬೆರಳು ಮಾಡಿ ತೋರಿಸ್ದಾಗ ಅವನನ್ನ ಸಾಕ್ದೆ. ಈಗ ಅವನು ಎಲ್ರೂ ಚೀಮಾರಿ ಹಾಕುವಂತ ಕೆಲಸ ಮಾಡಿದಾನೆ, ಹೊಲಸ್ ತೊಳೆದಿದ್ದಾನೆ. ನೀನೇನು ಹೆದರಬೇಡ, ಧೈರ್ಯವಾಗಿರಮ್ಮ. ಅವನಿಗೇನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತು. ನಾನೆಷ್ಟು ನಂಬಿದ್ದೆ ಅವ್ರನ್ನ. ಮನೆ ಮನೆತನದ ಗೌರವದ ಬಗ್ಗೆ ಅವ್ರಿಗೆ ಒಂದ್ಸಲನೂ ಯೋಚನೆ ಬರ್ಲಿಲ್ವಾ? ಸಾರಿ, ಲೇಟ್ ಆಗೋಯ್ತು. ಏನೇ ಇದು? ಸೀರೆ.